ಹಾಯ್ ಹಲೋ ಫ್ರೆಂಡ್ಸ್, ಇದು ಜಾತ್ರೆಯ ಪಾರ್ಟ್ 3 ವಿಡಿಯೋ. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಎಕ್ಸಿಬಿಷನಲ್ಲಿ ಏನೇನೆಲ್ಲ ಬಂದಿದೆ ಅಂತ. ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇದು 23ನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ. ಕಾವೇರಿ ಬೇಸಿನವರು ನಮ್ಗೆ ಅನ್ಯಾಯ ಆಗ್ತದೆ ಹೇಗೆ ಅದು ಸುಪ್ರೀಂ ಕೋರ್ಟ್ ಅದು ನಾವು ಬಾಯಿ ಮಾತಿನಲ್ಲಿ ಹೇಳ್ತೀವಿ. ಅದನ್ನ ಉದ್ದ ಅಗಲ ಎತ್ತರ ಆದ್ರೆ ಒಂದೇ ನೀವು ಎಷ್ಟು ಗಾತ್ರ ತುಮಕೂರು ನಾಳೆ ಮಾಡಿಬಿಟ್ಟ ಜಯಚಂದ್ರ ಅಲ್ಲಿ ಮುನ್ಸಿಪಾಲಿಟಿ ಸಮೇತ ಮತ್ತು ನಾವು ನೀರು ತಂದ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಅನ್ನೋದನ್ನ ವಿವರಿಸೋದಿದೆಯಲ್ಲ, ಇದು ಬಹಳ ಕಷ್ಟ. ಆ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಈ ಒಂದು ತುಮಕೂರು ಕೆನಾಲ್ ಅಂತ ಹೇಳಿ ಒಂದು ಮಾಡಿ ಅವರು ಕೂಡ ಒಂದು ಯೋಜನೆ ನಾಯಕ ಜನ ದೂರದೃಷ್ಟಿಯಿಂದ ಅಧಿಕಾರಿಗಳಾದ ನಂತರ ಮನುಷ್ಯರಾಗುವುದು ಎಂದ್ರೆ ಅದರ ಪರಿಣಾಮ ಲಕ್ಷಾಂತರ ಜನ ಎದುರಿಸಬೇಕಾಗ್ತದೆ. ಮಂತ್ರಿ ಆದ ನಂತರ ಮನುಷ್ಯನಾಗದೆ ಇದ್ರೆ ಅದರ ಪರಿಣಾಮವನ್ನು ಕೋಟ್ಯಾಂತರ ಜನ ಎದುರಿಸಬೇಕಾಗ್ತದೆ ಅಂತ ಎಷ್ಟು ಚೆನ್ನಾಗಿದೆ. ಹಾಗಾಗಿ 35,000 ಹೆಕ್ಟೇರ್ ರೈತರಿಗೆ ಇದರಲ್ಲಿ ದುಡ್ಡು ಇದೆ, ಇದರಲ್ಲಿ ಲಾಭ ಇದೆ, ಇದನ್ನ ನಾನು ಬೆಳೆದ್ರೆ ನನ್ನ ಜೀವನ ಹಸನಾಗ್ತದೆ ಅಂತೇಳಿ ಗೊತ್ತಾದ್ರೆ ಅದೆಂತದ್ದೇ ಕಷ್ಟ ಆಗಿದೆ. ಅದನ್ನ ಆ ಸಿಂಗಾಪುರಲ್ಲ ಹೋಗಿದ್ದು ಒಂದ್ಸರಿ ಕೆಂಪೇಗೌಡ ಪ್ರತಿಷ್ಠಾನದಿಂದ ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ವೇಸ್ಟೇಜ್ ನೀರು, ನೀವು ಲ್ಯಾವೆಂಡರಿ ಬಾಲ್ಸ್ ನೀರನ್ನು ಕೂಡ ನೀರನ್ನು ಕೊಡ್ತಾ ಇಲ್ಲ, ವಿಷವನ್ನೇ ನೇರವಾಗಿ ಕೊಡ್ತಾ ಇದ್ದೇವೆ ಅನ್ನುವಂಥ ಪರಿಣಾಮ ನಾವು ಎದುರಿಸಬೇಕಾಗ್ತದೆ. ಹಾಗಾಗಿ ಆ ತರದ ವಿಚಾರಗಳಲ್ಲಿ ಅನುಭವವನ್ನ ನಾವು ಎಲ್ಲರಿಗೂ ಕೂಡ ತೆಗೆದುಕೊಳ್ಳಬೇಕಾಗ್ತದೆ. ಯಾವುದೇ ಸರ್ಕಾರಗಳಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಉಳಿದಂತ ಏನು ಯೋಜನೆ ಇದೆ ಅಪರಾಧ ಅಥವಾ ಯೋಜನೆ ಅದನ್ನ ಹೇಗೆ ಮುಗಿಸಿ ಮಾಡಿ ಅವ್ರ ಮಾತಿಗೆ ಬೆಲೆ ಇದೆ. ಉಳಿದಂತ ಕೆರೆಗಳು ಕೂಡ ನೀರನ್ನು ಉಳಿಸುವಂತ ಕೆಲಸವನ್ನ ಮಾಡಲಿ, ಭಗವಂತ ಅವ್ರಿಗೆ ಆ ಶಕ್ತಿಯನ್ನ ನೀಡಲಿ ಹಾಗೆ ಅಂತೇಳಿ ಓಂಕಾರೇಶ್ವರ ಏನು मधु कितना ಅಲ್ಲಿ ತಮ್ಮ ಜಲ್ ಬಿಡ್ತೀರ ಅಲ್ಲಿ Thank you.
ಕಣ್ಣು ಕಾಣಿಸ್ತಿಲ್ವೇ ಓದು ಏನೇನು ಮಾತಾಡಿದ್ರು ಯಾ ಮಾಮ ಇದೆ ಅಲ್ಲಿ ನೋಡಿದ್ರೆ ನೋಡಿದೆ ಇಲ್ಲ ಇದೊಂದೇ ಪ್ರೇಮ ಇದೆ ಬಾಯಿದೆ ಲಕ್ಷ